ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಬಂದಿರೋದೇ ಕೃಷಿ ಮೇಳಕ್ಕೆ GKVK ಬೆಂಗಳೂರಲ್ಲಿ. ಬನ್ನಿ ನೋಡೋಣ ಯಾವ ಥರ ಇದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ನಾವು ಎಂಟ್ರಿ ಆಗ್ತಾ ಇದ್ದಂಗೆ ಹಳ್ಳಿಕಾರ ಹಸು ಸಿಕ್ತು ಎಂಟ್ರೆನ್ಸಲ್ಲೇ. ಸರಿ, ಅಲ್ಲಿಂದ ಹೋಗ್ತಾ ಇದ್ದಂಗೆ ಅನಿಮಲ್ ಹಸ್ಬೆಂಡ್ರಿದು ಸ್ಟಾಲ್ ಸಿಕ್ತು. ಫಸ್ಟ್ ಹೋಗ್ತಾ ನಾಟಿ ಕೋಳಿಗಳು, ಆಮೇಲೆ ಬಾತುಕೋಳಿ, ಆಮೇಲೆ ಸಾಕಾಣು ಕೋಳಿಗಳು, ಮನೆಗೆ ತೊಗೊಂಡೋಗಿ ಸಾಕೋ ಅಂಥದ್ದು ಕೋಳಿಗಳು ಎಲ್ಲ ಇದ್ದು ಸೇಲ್ಗೆ. ಸರಿ, ತೊಗೊಳ್ಳೋರು ತೊಗೋತಾಯಿದ್ರು. ಆಮೇಲೆ ಇದು ಗಿರಿರಾಜ ಕೋಳಿ, ನಾಟಿ ಕೋಳಿ, ಫಾರಮ್ ಕೋಳಿ ಇದೆಲ್ಲ ನೋಡ್ತಾ ಇದ್ದಂಗೆ ಫಿಶ್ ಸ್ಟಾಲ್ ಸ್ಟಾರ್ಟ್ ಆಯಿತು. ಬಗೆಯ ಫಿಶ್ ಸ್ಟಾಲ್ಗಳು. ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಫಿಶ್ಶು, ಅಕ್ವೇರಿಯಮ್ಮು ಇದೆಲ್ಲ ಸೇಲ್ಗಿತ್ತು, ಡಿಸ್ಪ್ಲೇನೂ ಇತ್ತು. ಸರಿ, ಅಲ್ಲಿಂದ ನಾವು ಜೆಲ್ಲಿ ಫಿಶ್ ನೋಡ್ದೋ. ಇದು ಡೇ ಟೈಮಲ್ಲೇ ಈ ಥರ ಕಾಣುತ್ತೆ, ತುಂಬ ರೇಡಿಯಮ್ ಥರ ಕಾಣ್ತಾಯಿತ್ತು. ನಾವಂತೂ ನೋಡಿರಲಿಲ್ಲ ಜೀವನದಲ್ಲಿ. ಸರಿ, ನಮ್ಮ ಹುಡುಗನಿಗೆ ಎಜುಕೇಷನ್ ಪರ್ಪಸ್ಗೋಸ್ಕರ ತೋರಿಸ್ತಾ ಇದ್ದೆ ಜೆಲ್ಲಿ ಫಿಶ್ಶು, ಕಲರ್ ಮೀನು, ಅಕ್ವೇರಿಯಮ್ ಎಲ್ಲ. ಆಮೇಲೆ ಇಲ್ಲಿ ತೆಪ್ಪ ಇತ್ತು ಮಾಮೂಲಿ, ಆಮೇಲೆ ಕಲರ್ ಫಿಶ್ಗಳು, ಅಕ್ವೇರಿಯಮ್ಗಳು, ಆಮೇಲೆ ಇಲ್ಲೊಂದು ಮಲ ಇತ್ತು. ಆಮೇಲೆ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಂಗೆ ಹಸುಗಳು, ಎತ್ತು, ಕೋಣ ಎಲ್ಲ ಈ ಥರ ಇತ್ತು. ಇದು ಮಿನಿಚರ್ ಹಸುಗಳು, ಕೌಗಳು ಸಣ್ಣದಿರ್ತದಲ್ಲ ಮನೇಲಿ ಸಾಕೋ ಅಂಥದ್ದು. ಆಮೇಲೆ ಇದು ದೊಡ್ಡದು ಕೊಂಬಿರೋದು. ಆಮೇಲೆ ಇದು ಕೋಣ, ಕಲರ್ ಕೋಣ ಈ ಥರ ಎಲ್ಲ ಇತ್ತು. ಆಮೇಲೆ ಗೂಳಿ ಇತ್ತು. ಆಮೇಲೆ ಗಾಣ ಹಳೆ ಕಾಲದ್ದು. ಆಮೇಲೆ ಹಳ್ಳಿಕಾರ ಎತ್ತುಗಳಂತೂ ತುಂಬ ಸೂಪರ್ ಸ್ಟೋರು. ಆಮೇಲೆ ಅಲ್ಲಿಂದ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕರು, ಅವ್ರಿಗೆ ಮಾತಾಡ್ಸ್ತಾ ಹಾಯ್ ಅಂತ ಹೇಳ್ತಾ ಆಮೇಲೆ ಮುಂದೆ ಹಳ್ಳಿಕಾರ ಹಸುಗಳು ತಳಿ ಎಲ್ಲ ನೋಡ್ಕೊತ ಮುಂದಕ್ಕೆ ಹೋದೋ. ಆಮೇಲೆ ಇಲ್ಲಿ ಮಣ್ಣಿನ ಮಡಕೆ ಎಲ್ಲ ಫುಲ್ಲು ಡಿಸ್ಪ್ಲೇ, ಸೇಲು, ಆಮೇಲೆ ಮಣ್ಣಿನ ಮಡಕೆ ಯಾವ ಥರ ಮಾಡೋದು ಅಂತ ಎಲ್ಲ ಇತ್ತು. ಅಲ್ಲಿಂದ ಜಾನಪದ ಗೀತೆ ಅದೆಲ್ಲ ಆಡ್ತಾಯಿದ್ರು. ಅಲ್ಲಿಂದ ಅಗ್ರಿಕಲ್ಚರಲ್ ಡ್ರೋನ್ಗಳು, ಆಮೇಲೆ CC ಕ್ಯಾಮ್ರಾಗಳು, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದು ಸ್ಟಾಲಲ್ಲಿತ್ತು. ಇದು ಬಂದು 12,000 ಅಂತೆ. ಇದೊಂದು ಚಿಕ್ಕದು 6,000. ಸರಿ, ಅವ್ರ ನಂಬರ್ ಸಿಕ್ಕಲಿಲ್ಲ, ನಾವು ಐಡಿಯಾ ಮಾಡಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ವ್ಲಾಗು, ಅದಕ್ಕೋಸ್ಕರ. ಆಮೇಲೆ ಇಲ್ಲೊಂಥರ ಫೋಲ್ಡೇಬಲ್ಲು ಹ್ಯಾಂಡಿ ಚೇರ್ ಇತ್ತು. ಇದು ಬಂದು 1000 ರೂಪೀಸ್ ಅಂದರು. ಕೂತ್ಕೊಂಡೆ, ತುಂಬ ಗಟ್ಟಿಗಿತ್ತು. ಕೂತ್ಕೊಂಡು ನೋಡಿದಾಗ ತುಂಬ ಕಂಫರ್ಟೇಬಲ್ ಆಗಿತ್ತು, ಈಸಿ ಟು ಯೂಸ್ ಅಂತ. ಆಮೇಲೆ ಡ್ರೋನ್ ಸ್ಟಾಲೆಲ್ಲ ಇತ್ತು. ಸರಿ, ಡ್ರೋನೆಲ್ಲ ನೋಡ್ಕೊತ ಆಮೇಲೆ ಮುಂದಕ್ಕೆ ಇಲ್ಲೊಂದು ಜ್ಯೂಸರ್ದು ಇದು ಕಾಣ್ತು ಮಾಮೂಲಿ. ಅಲ್ಲಿಂದ ಸಿರಿಧಾನ್ಯ ಮೇಳಕ್ಕೋದು. ಅಲ್ಲಿಂದ ಹಳ್ಳಿಕಾರ ಹಸುಗಳು ಕಾಣ್ತು, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಏರ್ ಡ್ರೈಯರು, ಆಮೇಲೆ ಟ್ರೀ ಹೌಸು, ಆಮೇಲಿಂದ ಬಿ ಪಾರ್ಕು ಯಾವ ಥರ ಇದೆ. ಬಿ ಪಾರ್ಕು ಅಂದರೆ ಜೇನು ಸಾಕಾಣಿಕೆ, ಜೇನು ಹುಳಗಳು, ಥರದ ವಿಧವಾದ ಜೇನುಗಳೆಲ್ಲ ಇದ್ದು. ಸರಿ, ಅದನ್ನೆಲ್ಲ ನೋಡ್ಕೊತ ಮುಂದಕ್ಕೆ ಸಾಗ್ದು. ಈ ಥರ ಜೇನು ಕೊಡೋದು, ಜೇನು ರಸ ಇಲ್ದಿರೋದು, ಜೇನು ಹುಳಗಳು, ಈ ಥರ ಎಜುಕೇಷನ್ ಪರ್ಪಸ್ಗೆ ನಮ್ಮ ಹುಡುಗನಿಗೆ ತಿಳ್ಕೊಳ್ಳಿ ಯಾವ್ಯಾವ ಥರ ಇದೆ, ಏನೇನಿದೆ ಅಂತ ನೋಡಲಿ ಅಂತ ನಾವು ಹೋಗಿದ್ದು. ಅಲ್ಲಿಂದ ಇದನ್ನೆಲ್ಲ ಪಾಪ ಎಕ್ಸ್ಪ್ಲೇನ್ ಮಾಡಿದ್ರು. ಅದರ ಟೈಮ್ ಇಲ್ಲ, ಅಷ್ಟು ಟೈಮು ಅಂದರೆ ಸಿಕ್ಕಾಪಟ್ಟೆ ಟೈಮ್ ಬೇಕು. ಅಲ್ಲಿಂದ ಒಂದು ಮಂಕಿ ಓಡಿಸೋ ಗನ್ಗಳು, ಆಮೇಲೆ ಆಟೋಮೆಟಿಕ್ ರೋಬೋಕಾಪ್ ಥರ ಇರೋವಂಥ ವೆಹಿಕಲ್ಲು ಆಟೋಮೆಟಿಕ್ಕು. ಆಮೇಲೆ ತುಂಬ ಇದೆ ಸ್ಟಾಲ್, ನೋಡೋಕ್ಕಾಗಲ್ಲ, ಬೆಳಗ್ಗೆ ಹೊತ್ತು ಹೋಗಬೇಕು. ಈ ವರ್ಷ ಆಗಿದೆ, ನೆಕ್ಸ್ಟ್ ವರ್ಷ ಹೋದರೆ ಒಂದು ದಿವಸ ಬೆಳಗ್ಗೆನೇ ಹೋಗಿ. ಕಾರಲ್ಲಂತೂ ಹೋಗ್ಬೇಡಿ, 2 ವೀಲರಲ್ಲಿ ಹೋಗಿ. ಆಮೇಲೆ ನಮ್ಮ ಹುಡುಗ ರಾಗಿ ಬೀಸೋದೆಲ್ಲ ನೋಡ್ತಾ ಇದ್ದ. ಸರಿ, ರಾಗಿ ಹೆಂಗೆ ಬೀಸೋದು ಹಳೆ ಕಾಲದ್ದು. ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದಂಗೆ ರಾಗಿ ಹಳೆ ಮನೆಗಳು ಅವಾಗ ಕಟ್ತಾಯಿದ್ದಿತ್ತು. ಆಮೇಲೆ ಸನ್ಫ್ಲವರ್ಗಳು, ಸೂರ್ಯಕಾಂತಿ ಹೂವು ಅದನ್ನೆಲ್ಲ ನೋಡ್ಕೊತ ಆಮೇಲೆ ಹಳೆ ಕಾಲದ ತಿರ್ಗಾ ಬಂದು ಸೇರು, ಪಾವು, ಚಟಾಕು ಯಾವ ಥರ ಇದೆ, ಮೆಜರ್ಮೆಂಟ್ ಯಾವ ಥರ ಇದೆ, ಆವಾಗಿನ ಕಾಲದಲ್ಲಿ ಯಾವ ಥರ ಯೂಸ್ ಮಾಡ್ತಾಯಿದ್ರು. ಆಮೇಲೆ ಹಳೆ ಕಾಲದ ಲ್ಯಾಂಪು, ದೀಪಾವಳಿ ಕಂಬ, ಓಲ್ಡ್ ಯಾವ್ಯಾವ ಥರ ಯೂಸ್ ಮಾಡಿದೋ. ಮಕ್ಳಿಗಂತೂ ನಾನು ಕರ್ಕೊಂಡೋಗಿದ್ದು ಏನಕ್ಕಂದರೆ ಮಕ್ಕಳು ನೋಡೋ ಅಂಥ ವಿಷಯಕ್ಕೆ ಮಾತ್ರ. ಫುಲ್ಲು ಇದಕ್ಕೆ ಹೋಗಲಿಲ್ಲ, ಅಗ್ರಿಕಲ್ಚರ್ ಫುಲ್ ಇದಕ್ಕೆ. ಆಮೇಲೆ ಅಲ್ಲಿಂದ ನೋಡ್ತಾ ಇದ್ದಂಗೆ ಆವಾಗಿನ ಕಾಲದಲ್ಲಿ ಮಡಕೆ ಸಾಂಬಾರು ಯಾವ ಥರ ಇದು ಮಾಡ್ತಾಯಿದ್ರು, ಹಿಟ್ಟಿನ ಕೋಲು, ಆಮೇಲೆ ಓಲ್ಡ್ ಫಿಲಿಪ್ಸ್ ಕ್ಯಾಸೆಟ್ ಪ್ಲೇಯರು, ರೇಡಿಯೋ ಪ್ಲೇಯರು, ಗ್ರಾಮಫೋನ್ ಪ್ಲೇಯರು, ಈ ಥರ ಎಲ್ಲ ಹಳೇದೆಲ್ಲ ಡಿಸ್ಪ್ಲೇ ಇತ್ತು. ಅಲ್ಲಿಂದ ನಮ್ಮ ಹುಡುಗನಿಗೆಲ್ಲ ಹೇಳ್ಕೊಂಡು ತೋರಿಸ್ಕೊತ ಅಲ್ಲಿಂದ ಮುಂದಕ್ಕೆ ಹೋಗಿದೆ ನಾವು ಗಾರ್ಡನ್ ಏರಿಕೆ. ಹೂವು, ಬಗೆ ಥರದ ಹೂವುಗಳು. ಆಮೇಲೆ ನಾವು ಈ ಥರ ಒಂದು ರೀಲ್ಸ್ ಮಾಡಿಕೊಂಡು ತಿರ್ಗಾ ಅಲ್ಲಿಂದ ಬಂದಿದ್ದೆವು. ಇಲ್ಲಿ ಹಳೆ ಬಾವಿ ಯಾವ ಥರ ಬಾವಿ ಇದೆ ಅಂತ, ಆಮೇಲೆ ಬೆಲ್ಲ ಯಾಕೆ ತಯಾರಿಸ್ತಾರೆ, ಏನು ಎತ್ತ ಅಂತ ಎಲ್ಲ ತೋರಿಸ್ತಾಯಿದ್ರು. ಸರಿ, ಅಲ್ಲಿಂದ ಎಲ್ಲ ನೋಡ್ಕೊತ ಯಾವ ಥರ ಫಿಲ್ಟ್ರು ಯಾವ ಥರ ಇದಾಗುತ್ತೆ, ಆಮೇಲೆ ರೇಷ್ಮೆ ಇದೆ ಹೆಂಗೆ ಅಂತ. ಆವಾಗ ಇದು
ಒನಕೆ ಕುಟ್ಟೋದು ಹೆಂಗೆ ಅಂತ, ಆಮೇಲೆ ದೃಷ್ಟಿಗೊಂಬೆ, ಆಮೇಲೆ ಪಕ್ಷಿದು ಹೆಂಗೆ ಇದಿದೆ ಅಂತ, ಆಮೇಲೆ ಮೆಜರ್ಮೆಂಟ್ಗಳು ಹಳೆ ಕಾಲದಲ್ಲಿ ಯಾವ್ಯಾವ ಥರ ಯೂಸ್ ಮಾಡ್ತಾಯಿದ್ರು, ಆಮೇಲೆ ಯಾವ್ಯಾವ ಥರ ಕೊಯ್ಲಿಗೆ ಯೂಸ್ ಮಾಡೋದು, ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟು ಎಲ್ಲ ಇತ್ತು. ಬ್ಯಾಂಬೂದು ಅವಾಗಿನ ಕಾಲಕ್ಕೆ ಸೇರು ಪಾವು ಚಟಕು, ಆಮೇಲೆ ಅಗ್ಗೆದು ಗುದ್ಲಿ, ಆಮೇಲೆ ಬಿಲ್ಲು ಬಾಣ ಆಗಿನ ಕಾಲದಲ್ಲಿ, ಪೊರ್ಕೆ, ಮಡಕೆ, ಆಮೇಲೆ ಗರ್ಗಸ, ಈ ಥರ ಎಲ್ಲ ಎಕ್ವಿಪ್ಮೆಂಟು ಇದಕ್ಕೆ ಯಾವ ಥರ ಕಾರ್ಪೆಂಟ್ರಿ ಐಟಮ್ ಯಾವ ಥರ ಯೂಸ್ ಮಾಡ್ತಾಯಿದ್ರು, ಜರಡೆ ಯಾವ ಥರ ಇತ್ತು, ಮಕ್ಳಿಗೆ ಕಲಿಬೇಕನ್ನೋದು, ಶಾವಿಗೆ ಯಾವ ಥರ ಓದ್ತಾಯಿದ್ರು, ಆಮೇಲೆ ಉಂಡೆ ಯಾವ ಥರ ಇತ್ತು, ಮಂಕ್ರಿ ಯಾವ ಥರ ಇತ್ತು, ಈ ಥರ ಎಲ್ಲ ಬಗೆಗೆ ರೇಷ್ಮೆ ಗೂಡು ಹೆಂಗೆ ಇದಾಗಿತ್ತು, ಈ ಥರ ಎಲ್ಲ ಒಂಥರ ಅಗ್ರಿಕಲ್ಚರ್ ಪರ್ಪಸ್ಗೆ ಮಕ್ಳಿಗೆ ಎಜುಕೇಷನ್ ಆಗೋ ಅಂಥದ್ದೇ ನಾನು ತೋರಿಸ್ತಾ ಇರೋದು. ಅದೊಂದು ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ಅಲ್ಲಿಂದ ಬಂದು ಈ ಥರ ಮಡಕೆ, ಕಲ್ಲು ರುಬ್ಬೋದು, ಹಿಟ್ಟಿನ ಕೋಲು, ಆಮೇಲೆ ಅವಾಗಿಂದ ಇದು ತರಕಾರಿ ಪದಾರ್ಥದಲ್ಲಿ ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಯಾವ ಥರ ಮಾಡ್ತಾಯಿದ್ರು, ಮಡಕೆಯಲ್ಲಿ ಯಾವ ಥರ ಮಾಡ್ತಾಯಿದ್ರು ಅಂತ, ಅಲ್ಲಿಂದ ಅಕ್ಕಿ ಯಾವ ಥರ ಬೆಳೀತಾರೆ, ಅದ್ರ ಪೈರು ಹೆಂಗೆ ಬರುತ್ತೆ ಎಲ್ಲ GK ವಕೀಲ್. ಅದೊಂದು ಖುಷಿ ಇತ್ತು ಕಲಿಯೋದಕ್ಕೆ, ನೋಡೋದಕ್ಕಿಂತ ಕಲಿಯೋದು ಜಾಸ್ತಿ. ಹಂಗಾಗಿ ಅಲ್ಲಿಂದ ಬರ್ತಾಯಿದ್ದಾಗ ಒಯ್ಯಾಲೆ ಸಿಕ್ತು. ಒಯ್ಯಾಲೆ ನೋಡಿಕೊಂಡು ರಾಗಿ ತೆನೆ ಯಾವ ಥರ ಇದೆ, ಯಾವ್ಯಾವ ಥರ ಏಜ್ಗೆ ಹೆಂಗಿದೆ, ಅಲ್ಲಿಂದ ಬುಲಕ್ ಕಾರ್ಟ್ ಅಂದರೆ ಎತ್ತಿನ ಗಾಡಿ, ಅಲ್ಲಿಂದ ತಿರ್ಗಾ ಬರ್ತಾಯಿದ್ದಂಗೆ ಕುಲ್ಮೆ, ಅಲ್ಲಿಂದ ತಿರ್ಗಾ ಹೋಗ್ತಾಯಿದ್ದಂಗೆ ಜೋಳ ಯಾವ ಥರ ಇದೆ, ಯಾವ ಥರ ಹೊಲ. ಈಗಿನ ಕಾಲದ ಹುಡುಗರು ಮಕ್ಳಿಗೆ ಇದೆಲ್ಲ ಗೊತ್ತಿಲ್ಲ, ತೋರಿಸ್ಬೇಕು ಅಂತ ನೋಡ್ತಾ ಇರೋದು. ಅಲ್ಲಿಂದ ಮೂಲಂಗಿ ಯಾವ ಥರ ಬೆಳೀತಾರೆ, ಗ್ರೀನ್ ಹೌಸ್ ಯಾವ ಥರ ಇರ್ತದೆ, ಗ್ರೀನ್ ಹೌಸಲ್ಲಿ ಯಾವ್ಯಾವ ಥರ ಬೆಳಿಬೋದು, ಆಮೇಲೆ ಸಾಸಿವೆ, ಈ ಥರ ಸೂರ್ಯಕಾಂತಿ, ಇದನ್ನೆಲ್ಲ ನೋಡ್ಕೊಂಡಂಗೆ ನಮಗೂ ಸುಸ್ತಾಗಿತ್ತು. ಸರಿ ಅಲ್ಲೇ ಫುಡ್ ಮೇಳ ಕಾರ್ಟ್ ಎಲ್ಲ ಇತ್ತು. ಸರಿ ನಮ್ಮ ಹುಡುಗನ ಬಿಸಿ ಬಿಸಿ ಜೋಳ ತಿನ್ನಿಸ್ಕೊಳ್ತಾ ಸುಸ್ತಾಗಿದ್ದೋ. ನಾವು ನಡೆದು ವಾಕ್ಯಬಲ್ಲೇ ಮಕ್ಕಳು ಗೊತ್ತಾಗುತ್ತೆ. ಒಂದು ಸತಿ ಕರ್ಕೊಂಡೋದಾಗ ಈ ವರ್ಷ ಮಿಸ್ ಮಾಡಿದವ್ರು ನೆಕ್ಸ್ಟ್ ವರ್ಷ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಆಮೇಲೆ ಕೊಬ್ಬಿನ ಹಾಲು ಜ್ಯೂಸ್ ಕುಡಿತಾ ನೆಕ್ಸ್ಟ್ ಹೋದೋ ಟ್ರ್ಯಾಕ್ಟ್ರು ಯಾವ ಥರ ಟ್ರ್ಯಾಕ್ಟ್ರ್ ಇದೆ ಅಂತ. ಸ್ವರಾಜ್ದೆಲ್ಲ ಕಂಪ್ನಿದಿತ್ತು. ಮಿನಿ ಟ್ರಿಲ್ಲರಿಂದ ಫುಲ್ ಅದರದ್ದು ಎಲ್ಲ ದೊಡ್ಡ ಹೆವಿ ಎಕ್ವಿಪ್ಮೆಂಟೆಲ್ಲ ಇತ್ತು. ಸರಿ ಅದನ್ನೆಲ್ಲ ಟ್ರ್ಯಾಕ್ಟ್ರು ಏನಕ್ಕೆ ಯೂಸ್ ಆಗುತ್ತೆ ಅಂತ ತೋರಿಸ್ತಾ ನಮ್ಮ ಹುಡುಗನಿಗೆ ಹೇಳ್ತಾ, ಈ ಥರ ಚೆನ್ನಾಗಿತ್ತು ಟ್ರ್ಯಾಕ್ಟ್ರುಗಳು, ಮಿನಿ ಟ್ರ್ಯಾಕ್ಟ್ರು, ಹೆವಿ ಟ್ರ್ಯಾಕ್ಟ್ರುಗಳು ಎಲ್ಲ ಇದಾಗಿ ನೋಡ್ತಾಯಿದ್ದೋ. ಸರಿ ಅಲ್ಲಿಂದ ತಿರ್ಗಾ ನಾವು ಹೊರಟಿದ್ದೆ ಫ್ಲವರ್ ಶೋಗೆ. ಸರಿ ಫ್ಲವರ್ ಶೋಲ್ಲಿ ಈ ಥರ ಎಲ್ಲ ಬಣ್ಣದ ಫ್ಲವರೆಲ್ಲ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿತ್ತು. ಸರಿ ಫ್ಲವರ್ ಶೋ ನೋಡ್ತಾ ಇದ್ದಂಗೆ ಮಿನಿಚರ್ಗಳೆಲ್ಲ ನೋಡ್ತಾ ಇದ್ದಂಗೆ ಟ್ರ್ಯಾಕ್ಟ್ರು ಫ್ಲವರಲ್ಲಿ ಮಾಡಿದರು, ಆ ಥರ ವ್ಯವಸಾಯ. ಆಮೇಲೆ ಹಂಗೆ ಉಪ್ಪಿನಕಾಯಿ, ಹಂಗೆ ಇದ್ರದ್ದು ಐಸ್ ಕ್ರೀಮ್ ಸವಿತಾ. ಸರಿ ಅಲ್ಲಿಂದ ಫುಡ್ಸು, ಸಿರಿಧಾನ್ಯಗಳು, ಆಮೇಲೆ ಮಿನಿಚರ್ಗಳು, ಫ್ಲವರ್ ಮನೇಲಿ ಹೆಂಗೆ ಕ್ಯಾಕ್ಟಸ್ ಹೆಂಗೆ ಸಣ್ಣದು ಮಿನಿಚರ್ ಅಂದರೆ ಶೋಗೆ. ಆಮೇಲೆ ಅಲ್ಲಿಂದ ಯಾವ ಥರ ಇರುತ್ತೆ ಅಂತ ಇದ್ರದ್ದೆಲ್ಲ ಎಕ್ಸಿಬಿಷನ್ ಥರ ಚೆನ್ನಾಗಿತ್ತು. ಆಮೇಲೆ ಕಬ್ಬಲ್ಲಿ ಮನೆ ಮಾಡಿರೋದು, ಆಮೇಲೆ ಜೋಳ ಯಾವ ಥರ ಇದೆ, ಗೋಧಿ ಯಾವ ಥರ ಇದೆ, ರಾಗಿ ಯಾವ ಥರ ಇದೆ, ಅಕ್ಕಿ ಯಾವ ಥರ ಬರುತ್ತೆ, ಫಸಲು ಯಾವ ಥರ ಇರುತ್ತೆ, ಅದೆಲ್ಲ ಮಕ್ಳಿಗೆ ತೋರಿಸ್ಬೇಕಾದ್ರೆ ಅನುಕೂಲ. ಗ್ರೀನಿಂದ ಯಾವಾಗ ಕಟಾವು ಅಂತ. ಅಲ್ಲಿಂದ ಇದಂತೂ ಫೇಮಸ್ಸಾಗಿ ಮಿನಿಚರ್ ಚೆನ್ನಾಗಿತ್ತು. ಎತ್ತು ಸೇಮ್ ಒರಿಜಿನಲ್ ಇದ್ದಂಗೆ ಇತ್ತು. ಸರಿ ಅಲ್ಲಿಂದ ಜನಪದ ಗೀತೆ. ಸರಿ ಅಲ್ಲಿಂದ ನಾವು ಇನ್ಸೆಕ್ಟ್ ಇದಕ್ಕೆ ಹೋದೋ. ಅಲ್ಲಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಯಾವ್ಯಾವ ಥರ ಇನ್ಸೆಕ್ಟ್ ಇದೆ, ಯಾವ್ಯಾವ ಥರ ಇದು ಹುಳ ಇದೆ. ಆಮೇಲೆ ಅಲ್ಲಿಂದ ನೋಡ್ತಾ ಬಟರ್ಫ್ಲೈ, ಯಾವ್ಯಾವ ಥರ ಬಟರ್ಫ್ಲೈ ಎಲ್ಲ ಇದೆ, ವಿಚಿತ್ರವಾಗಿ ಬಟರ್ಫ್ಲೈ ಎಲ್ಲ ವಾಸ್ತುವಲ್ಲಿ ಚೆನ್ನಾಗಿಟ್ಟಿದ್ರು. ಆಮೇಲೆ ಇದು ಯಾವ್ಯಾವ ಥರ ಇನ್ಸೆಕ್ಟ್ಸ್ ಇದೆ, ಯೂನಿವರ್ಸಲ್ ಅಂತ ಎಲ್ಲ ಹಾಕಿದರು. ಮಕ್ಳಿಗಂತೂ ಇದಂತೂ ಒಂಥರ ಕ್ರೇಜ್ ನೋಡೋಕ್ಕೆ. ಈಗಿನಲ್ಲೆಲ್ಲೋ ಸಿಗಲ್ಲ ಈ ಥರ, ಮೇಳದಲ್ಲೇ ಸಿಕ್ಕಿರೋದು. ಆಮೇಲೆ ಯಾವ್ಯಾವ ಗಿಡಕ್ಕೆ ಏನೇನು ಥರ ಬಟರ್ಫ್ಲೈ ಅಂದರೆ ಚಿಟ್ಟೆ ಕೂರುತ್ತೆ, ಆಮೇಲೆ ಎಷ್ಟು ಜಾತಿದು ಇದೆ ಹುಳಗಳು, ಅದಕ್ಕೊಂದು ಚಾರ್ಟ್ ಮಾಡಿ ಹಾಕಿದ್ರು. ಅದು ತುಂಬ ಚೆನ್ನಾಗಿತ್ತು. ಲೈವಾಗಿ ಒರ್ಜಿನಲ್ ಆಗಿರೋ ಇದೇ ಹಾಕಿದರು. ಸರಿ ಆಮೇಲೆ ಅಲ್ಲಿಂದ ಯಾವ್ಯಾವ ಹುಳ ಯಾವ್ಯಾವ ಥರ, ಆಮೇಲೆ ಇದ್ರದ್ದು ರೇಷ್ಮೆ ಹುಳ, ಆಮೇಲೆ ಇದ್ರದ್ದು ಹುಳ ಯಾವ ಥರ ತಿನ್ನುತ್ತೆ ಅಂತ. ಅಲ್ಲಿಂದ ಅಡಲ್ಟು ಇದ್ರದ್ದೆಲ್ಲ ನೋಡ್ಕೊತ, ಬಟರ್ಫ್ಲೈ ಸೈಕಲ್ ನೋಡ್ಕೊತ, ಅದು ಮೊಟ್ಟೆ ಯಾವ ಥರ ಇಡುತ್ತೆ ಏನು ಅಂತ, ಟೈಪ್ಸ್ ಆಫ್ ಎಗ್ಸು, ಮೊಟ್ಟೆಗಳು ಯಾವ್ಯಾವ್ದು, ಇನ್ಸೆಕ್ಟ್ ಹೆಂಗಿರುತ್ತೆ ಅಂತ. ಆಮೇಲೆ ವರ್ಮ್ಸ್ ಅಂದರೆ ಹುಳಗಳು,
ಆಮೇಲೆ ಯಾವ್ಯಾವ ಇದಕ್ಕೆ ಯಾವ್ಯಾವ ಥರ ಟೆರೆಸ್ಟ್ರಿಯಲ್ ಇನ್ಸೆಕ್ಟ್ಸ್ ಬೇರೆ ಇದೆ, ಯಾವ್ಯಾವ ಇದಕ್ಕೆ ಯಾವ್ಯಾವ ಟ್ರೈನ್ಗೆ ಅಂತ, ಅಂದರೆ ವೆದರ್ಗೆ ಆ ಥರದ್ದು ಇನ್ಸೆಕ್ಟ್ ಬರುತ್ತೆ, ಮರಕ್ಕೆ ಯಾವ ಥರ ಇರುತ್ತೆ ಅಂತ ಎಲ್ಲ ಚೆನ್ನಾಗಿ ಹಾಕಿದರು. ಆಮೇಲೆ ನೀರಲ್ಲಿ ಯಾವ್ಯಾವ ಥರ ಹುಳ ಕಾಣುತ್ತೆ. ಆಮೇಲೆ ಇದಂತೂ ಸೂಪರಾಗಿತ್ತು. ಸೊಳ್ಳೆಗಳು ಯಾವ ಥರ ಸೊಳ್ಳೆ, ಹುಳ, ನೊಣ ಒಂಥರ ಇದ್ದಿತ್ತು. ಆಮೇಲೆ ನೀರು ಕುಡಿದಾಗ ಶೇಖರಣೆ ಆದಾಗ ಹುಳ ಹೆಂಗೆ ಬೆಳೆಯುತ್ತೆ ಅದೆಲ್ಲ ಚೆನ್ನಾಗಿ ತೋರಿಸಿದ್ರು. ಸರಿ, ಅಲ್ಲಿಂದ ಹೆಜ್ಜೇನು ಯಾವ ಥರ ಕಟ್ಟುತ್ತೆ, ಆಮೇಲೆ ಹುತ್ತ ಯಾವ ಥರ ಕಟ್ಟುತ್ತೆ. ನಾವು ಇಷ್ಟು ದಿವಸ ಹುತ್ತದಲ್ಲಿ ಆವಿರುತ್ತೆ ಅಂದ್ಕೊಂಡಿದ್ದೋ, ಆದರೆ ಆವಿರಲ್ಲ. ಆಮೇಲೆ ಇಲ್ಲೆಲ್ಲ ಚೆನ್ನಾಗಿತ್ತು. ಬಟರ್ಫ್ಲೈಯಲ್ಲಿ ಡಿಸೈಡ್ ಮಾಡಿದರು ಹೆಂಗೆ ಯಾವ್ಯಾವ ಥರ ಬಟರ್ಫ್ಲೈ ಇದೆ, ಆಮೇಲೆ ಹುಳ ಅಗ್ಯೋದು ಹೆಂಗೆ, ಆಮೇಲೆ ಗ್ರೀನು ಇದ್ರದ್ದೆಲ್ಲ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮೈಂಡಲ್ಲಿ ರಿಫ್ರೆಶ್ ಆಗಬೇಕಂದ್ರೆ ಈ ಥರ ಮಕ್ಳಿಗೆ ತೋರಿಸ್ತಾ ಇರಬೇಕು. ಅವ್ರಿಗೂ ಒಂಥರ ಇದಾಗಿರ್ತದೆ, ಹೆಂಗೆ ಮೈಂಡ್ ಯಾವ್ಯಾವ ಥರ ಇರುತ್ತೆ ಅಂತ. ಟೈಮ್ ಇರಲಿಲ್ಲ ನಮಗಂತೂ, ಕ್ಲೋಸಿಂಗ್ ಟೈಮು. ಸರಿ ಅಂತ ಅಲ್ಲಿಂದ ಬಟರ್ಫ್ಲೈಸ್ ಎಲ್ಲ ನೋಡಿಕೊಂಡು, ಚಿಟ್ಟೆಗಳೆಲ್ಲ ನೋಡಿಕೊಂಡು, ಇನ್ಸೆಕ್ಟ್ ಯಾವ್ಯಾವ ಥರ ಇದೆ, ಲೈಫ್ ಸೈಕಲ್ ಯಾವ್ಯಾವ ಥರ ಇದೆ, ಇದರದ್ದೆಲ್ಲ ನೋಡ್ತಾ ಇದ್ದಂಗೆ ಮುಂದೆ ಸಾಗ್ತಾಯಿದ್ದು. ಆಮೇಲೆ ಹೂವಕ್ಕೆ ಯಾವ ಥರ ಬರುತ್ತೆ, ಇದಕ್ಕೆ ಯಾವ ಥರ ಬರುತ್ತೆ, ಆಮೇಲೆ ಇದ್ರದ್ದು ಬಟರ್ಫ್ಲೈಗಳು ಹೇಳೋಕ್ಕೆ ವರ್ಡ್ ಸಾಕಾಗ್ತಿಲ್ಲ ನನಗೆ. ಇದು ನಾವು ಗೊತ್ತಲ್ಲ ಕ್ರಿಕೆಟ್ ಇದು ಅಂದ್ಕೊಂಡು, ಆಮೇಲೆ ಹೆಲಿಕಾಪ್ಟರ್ ಇದು ಅಂದ್ಕೊಂಡು ಮಾತಾಡ್ತಾ ಇದ್ದಂಗೆ ನೋಡ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಇದ್ದು ಬಣ್ಣ ಬಣ್ಣದ ಚಿಟ್ಟೆ. ಆಮೇಲೆ ಸನ್ಫ್ಲವರ್ಗೆ ಯಾವ ಥರ, ಸೂರ್ಯಕಾಂತಿ ಹೂವಕ್ಕೆ ಯಾವ ಥರ ಜೇನು ಬರುತ್ತೆ, ಏನೇನಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದರು. ಆಮೇಲೆ ಇಲ್ಲಿ ಇದು ಬರುತ್ತಲ್ಲ ಕಡ್ಡಿ, ಇಲ್ಲಿ ಇದು ಆ್ಯಂಟ್ ಅಂತಾರಲ್ಲ, ಅದೇನೋ ಒಂಥರ ಹುಳ, ಅದು ಕಡ್ಡಿ ಥರನೇ ಸೇಮ್ ಇರುತ್ತೆ, ಆದರೆ ಹುಳ ಅಂತ ಗೊತ್ತಾಗಲ್ಲ. ಅದನ್ನೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಜೀರ್ಜಿಂಬೆ ಇದನ್ನೆಲ್ಲ ಚೆನ್ನಾಗಿ ಎಲ್ಲ ಇದು ಮಾಡಿದ್ರು. ಮಿಂಚುಳ ಇದರದ್ದೆಲ್ಲ ಫುಲ್ಲು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡಾಗೆ ಫುಲ್ಲು ಡಿಸ್ಪ್ಲೇ ಅಂತೂ ಚೆನ್ನಾಗಿ ಮಾಡಿದರು. ಆಮೇಲೆ ಅಲ್ಲಿ ನೋಡ್ತಾ ಇದ್ದಂಗೆ ಮೇನ್ ಇದೆ ಆರ್ಮಿಗೆ ಯೂಸ್ ಆಗೋ ಅಂಥದ್ದು ನೋಡಿ. ಆರ್ಮಿಗೂ ಈ ಥರ ಸಣ್ಣದು ಇನ್ಸೆಕ್ಟ್ ಎಲ್ಲ ಇದು ಮಾಡ್ಬೋದು ಅಂತ ಈ ಡಿಸ್ಪ್ಲೇಲಿ ಇಕ್ಕಿದ್ರು, ಅದು ಚೆನ್ನಾಗಿತ್ತು. ಆಮೇಲೆ ಮಿನೇಚರಲ್ಲಿ ಇದು ಹಾಕಿದ್ರು, ವಾಲಿಬಾಲು, ಒಲಂಪಿಕ್ ಯಾವ್ಯಾವ ಥರ ಪಕ್ಷಿ ಹೋಗ್ಬೋದು ಅಲ್ಲ, ಹುಳಗಳು ಯಾವ್ಯಾವ ಥರ ಹೋಗ್ಬೋದು ಅಂತ. ಆಮೇಲೆ ಮಂಚ ಸತ್ತಾಗ ಯಾವ ಹುಳ ಬರುತ್ತೆ, ಎಲ್ಲಾಗುತ್ತೆ, ಅದು ಎಲ್ಲಿ ಸೇರುತ್ತೆ ಹುಳಗಳು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದರು, ಕ್ಲೀನಾಗಿತ್ತು. ಸರಿ, ಅಲ್ಲಿಂದ ಇದ್ರದ್ದೆಲ್ಲ ನೋಡಿಕೊಂಡು, ಮಸ್ಕಿಟೋಗಳು ಅಂದರೆ ಸೊಳ್ಳೆ ಆ ಥರ ನೋಡಿಕೊಂಡು, ಆಮೇಲೆ ಕಾಲಿಗೆ ಹುಳ ಬಿದ್ದರೆ ಯಾವ ಥರ ಹುಳ ಬೀಳುತ್ತೆ, ಆಮೇಲೆ ಅವು ಏನಾದ್ರು ಜೀವನ ಲೈಫ್ ಸ್ಟೈಲ್ ಇದ್ದರೆ ಯಾವ ಥರ ಇರುತ್ತಾಯಿತ್ತು ಅಂತೆಲ್ಲ ಸುಮ್ಮನೆ ಒಂದು ಡಿಸ್ಪ್ಲೇ ಹಾಕಿದ್ರು, ಚೆನ್ನಾಗಿತ್ತು. ಆಮೇಲೆ ಮಿಂಚುಳ, ಬಟರ್ಫ್ಲೈ ಕಲರ್ ಥರದ್ದು. ಆಮೇಲೆ ಇದಂತೂ ಸೈಕಾಗಿತ್ತು. ಈ ಇದರಲ್ಲಿ ಚೈನಾದಲ್ಲಿ, ವಿಯೆಟ್ನಾಮು ಇದರಲ್ಲೆಲ್ಲ ತಿಂತಾರಲ್ಲ ಜಿರಳೆ ಹುಳ, ಉಪ್ಟೆ, ಇದರದ್ದೆಲ್ಲ ಆ ಥರ ಡಿಶ್ ಯಾವ ಥರ ಮಾಡಿರ್ತಾರೆ ಅಂತ ಅದನ್ನು ಡಿಸ್ಪ್ಲೇ ಇತ್ತು. ಯಾವ ಥರ ಬರ್ಗರ್ಗೆ, ಪಿಜ್ಜಾ, ಚೋಳು ಇವೆಲ್ಲ ತಿಂತಾರೆ ಅಂತ. ಅಲ್ಲಿಂದ ರೇಷ್ಮೆ ಹುಳದ್ದು ಇದು ಚೆನ್ನಾಗಿತ್ತು, ಲೈವಲ್ಲಿ ಇಟ್ಟಿದ್ರು. ರೇಷ್ಮೆ ಹುಳದ್ದು ಹೆಂಗೆ ಸಾಕಾಣಿಕೆ ಮಾಡ್ತಾರೆ, ರೇಷ್ಮೆ ಹುಳಕ್ಕೆ ಏನೇನು ಪದಾರ್ಥ ಹಾಕ್ತಾರೆ, ಅದು ಬೆಳಿಬೇಕಾದ್ರೆ ಯಾವ ಥರ ಲೈಫ್ ಸೈಕಲ್ ಹೆಂಗಾಗುತ್ತೆ, ಏನೇನು ಬೆಳೆಯುತ್ತೆ ಅಂತ ಎಲ್ಲ ಹಾಕಿದ್ರು. ಸರಿ, ಅದು ಇದಾದಮೇಲೆ ರೇಷ್ಮೆ ಗೂಡು ಯಾವ ಥರ ಕಟ್ಟುತ್ತೆ, ಅದು ಏನು ತಿಂದು ಬೆಳೆಯುತ್ತೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸರಿ, ಅಲ್ಲಿಂದ ತಿರ್ಗಾ ಮಸ್ಕಿಟೋಗಳು ಫುಲ್ಲು ಡಿಸ್ಪ್ಲೇ, ಯಾವ್ಯಾವ ಥರ ಮಸ್ಕಿಟೋ, ಆಮೇಲೆ ಇದಂತೆ ಸುಮಾರು ಬಗೆ ಥರದ್ದು. ನಾವೇನೋ ನಮ್ಮದು ಒಂದೇ ಮನುಷ್ಯನ ರಾಶಿ ಅಂದ್ಕೊಂಡಿದ್ದೀವಿ, ಆದರೆ ಆ ಹುಳಗಳ ರಾಶಿ ಸುಮಾರಿದೆ ಅಂದ್ಕೊತ ಇದನ್ನೆಲ್ಲ ಮುಂದೆ ಸಾಗ್ತಾ ಇದ್ದಂಗೆ ಮಸ್ಕಿಟೋಗಳು ಹೆಂಗಿದೆ, ಯಾವ ಥರ ಇದೆ, ಸೊಳ್ಳೆ, ಆಮೇಲೆ ಜೇನು ಯಾವ ಥರ ಲೈವ್ ಜೇನು ಗೂಡಂತೂ ಕಟ್ಸಿದ್ರು. ಅದು ಹೆಂಗೆ ಕಟ್ಟಿದ್ರು ನನಗೂ ಆಶ್ಚರ್ಯ. ಲೈವಲ್ಲಿತ್ತು, ಜೇನಂತೂ ಇತ್ತು. ಲೈವ್ ಜೇನು ಹೆಂಗಿತ್ತು ಅಂದರೆ ಸೂಪರಾಗಿತ್ತು. ಸದ್ಯಕ್ಕೆ ಯಾರಿಗೂ ಕಚ್ಚೋ ಥರ ಇರಲಿಲ್ಲ. ಸರಿ, ಅಲ್ಲಿಂದ ಲೈವ್ ಜೇನ್ದು ತುಪ್ಪ ಮಾರಾಟ ಇತ್ತು, ನಾವು ತೊಗೊಳ್ಳಿಲ್ಲ ಜೇನುತುಪ್ಪ. ಸರಿ, ಅಲ್ಲಿಂದ ಬರ್ತಾ ಇದ್ದಂಗೆ ಈ ಥರ ಮಸ್ಕಿಟೋ ಅದರದ್ದು ಯಾವ್ಯಾವ ಥರ ಆಗಿದೆ, ನೊಣ, ಆಮೇಲೆ ಸಣ್ಣ ನೊಣ, ದೊಡ್ಡ ನೊಣ, ಆಮೇಲೆ ಇದು ಇದರಲ್ಲಿ ಬೆಳೆಯೋ ಅಂಥದ್ದು, ಆಮೇಲೆ ಹೊರಗಡೆ ಹೆಂಗಿರ್ತದೆ ಸೊಳ್ಳೆಗಳು ಅಂತ ಫುಲ್ಲು. ಆಮೇಲೆ ಇದು ಮನೆ ಜಿಳ್ಳೆದಂತೂ ಮೆಡಿಕಲ್ ಪೆಸ್ಟ್ ಬೇರೆ ಇದೆಯಂತೆ, ನಾನು ಇವತ್ತೇ ನೋಡಿದ್ದು. ಆಮೇಲೆ ಹೋಮ್ ಪೆಸ್ಟ್ ಬೇರೆ ಇದೆ.
ಆಮೇಲೆ ಇದನ್ನೆಲ್ಲ ನೋಡ್ಕೊಂಡು ಏನೇನು ತಿನ್ನುತ್ತೆ ಅದನ್ನೆಲ್ಲ ನೋಡ್ಕೊತಾ ಇದ್ದಂಗೆ ನಮಗೊಬ್ರಿಗೆ ಅವರು ತಮಾಷೆ ಮಾಡಿದ್ರು. ಸರಿ, ಅಲ್ಲಿಂದ ನೋಡಿಕೊಂಡು ಯಾವ್ಯಾವ ಗಿಡಕ್ಕೆ ಯಾವ್ಯಾವ ಥರ ಹತ್ತುತ್ತೆ, ಯಾವ್ಯಾವ ಥರ ಹುಳ ಅಂತ. ಇದೇ ನಮ್ಮ ಪೆಟ್ ಝೋನು. ಅಲ್ಲಿಂದ ಬರ್ತಾ ಇದ್ದಂಗೆ ಹಳ್ಳಿ ಕರ್ತಳೆ ಬಂತು. ತುಂಬ ನಮಸ್ಕಾರ ಎಲ್ಲ. ಇವತ್ತು ಕೃಷಿ ಮೇಳ ಆಯಿತು, ವಿಡಿಯೋ ಮಾಡಿ ಎಡಿಟ್ ಆಗ್ತೀವಿ. ಆದಷ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.